ಮಂಡ್ಯದಲ್ಲಿ ಮತ್ತೊಂದು ಮಹಾ ಭ್ರಷ್ಟಾಚಾರ ಬಯಲಾಗಿದೆ. ಕೇವಲ 3,000ಕ್ಕೆ ಒಂದರಂತೆ 23 ಸೈಟ್ ಅನ್ನ ಮಾರಾಟ ಮಾಡಿದ್ದಾರೆ. ಕೋಟಿ ಬೆಲೆ ಬಾಳೋ ಸೈಟ್ಗಳು ಕೇವಲ 3,000ಕ್ಕೆ ಸೇಲ್ ಆಗಿದೆ. 600 ರೂಪಾಯಿ ಶುಲ್ಕ ಕಟ್ಟಿಸಿಕೊಂಡು ಸೈಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಸರ್ಕಾರಕ್ಕೆ ಬರೋಬ್ಬರಿ 300 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇದರಿಂದ ಕಳೆದ 1 ವರ್ಷದ ಹಿಂದೆನೆ ದೂರನ್ನ ದಾಖಲಿಸಿರ್ತಾರೆ ಕೃಷ್ಣ. ಆಯುಕ್ತ ದಿನೇಶ್ ಮಂಜುನಾಥ್ರಿಂದ ಕಳ್ಳಾಟ ನಡೆದಿರುವಂತ ಆರೋಪ ಮಾಡಿರ್ತಾರೆ. ಕೇವಲ 5 ದಿನದಲ್ಲಿ ಬೇಕಾಬಿಟ್ಟಿ 23 ಸೈಟ್ಗಳನ್ನ ರಿಜಿಸ್ಟರ್ ಮಾಡಿಸ್ತಾರೆ ಇವರು 600 ರೂಪಾಯಿಗೆ. ಕೃಷ್ಣ ಅನ್ನೋರಿಂದ ಮೈಸೂರು ಲೋಕಾಯುಕ್ತಕ್ಕೆ ದೂರು ಕೂಡ ಹೋಗಿರುತ್ತೆ. ಕಳೆದ 1 ವರ್ಷದ ಹಿಂದೆನೆ ದೂರನ್ನ ದಾಖಲಿಸಿರ್ತಾರೆ. ದಾಖಲೆ ಸಮೇತ ಕೃಷ್ಣ ಪರ ವಕೀಲ ರವಿಕುಮಾರ್ ಆರೋಪವನ್ನ ಮಾಡಿರ್ತಾರೆ. ನೋಡಿ, ಒಂದಾದ ಮೇಲೊಂದು ಆರೋಪಗಳು ಕೇಳಿ ಬರ್ತಾನೆ ಇದೆ. ಮುಡಾದ ಕರ್ಮಕಾಂಡ ಬಯಲಾಗ್ತಾ ಇದೆ. ತಾವಿಲ್ಲಿ ಗಮನಿಸಬಹುದು ಸರ್, 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್ 1 ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರೋಂಥದ್ದು. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ಐತೆ. ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್? ಇದು ಅಕ್ಷಮ್ಯ ಅಪರಾಧ ಸರ್. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ 2023 ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈವರೆಗೂ ಆಯಿತು ಸರ್, ನಮ್ಮ ಕೇಸು ಪುಟಪ್ಪೂ ಆಗಿಲ್ಲ. ಇವ್ರನ್ನ ಯಾರನ್ನೂ ವಿಚಾರಣೆನೂ ಮಾಡಿಲ್ಲ. ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ. ಇವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕ್ಬೇಕನ್ನೋದು ನಮ್ಮ ಆಗ್ರಹ ಸರ್. ಮಂಜುನಾಥ್ ಅನ್ನೋ ವ್ಯಕ್ತಿಗೆ ಸರ್ ಸರಿಸುಮಾರು 35-40 ಸೈಟ್ನ ಸರ್ ಒಂದೇ ವರ್ಷದಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು. ಇವ್ರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ 100 ಸೈಟ್ಗಿಂತ ಹೆಚ್ಚಿಗೆ ಇದೆ ಸರ್. ಅದು ಡಿಫ್ರೆಂಟ್ ಮ್ಯಾಟ್ರ್. ಬಟ್ ಇದರಲ್ಲಿ ಒಂದೇ ವರ್ಷದಲ್ಲಿ ಸರ್ ಸರಿಸುಮಾರು ಒಂದು 35 ಸೈಟ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು. ಎಲ್ಲ ವಿಜಯನಗರ 3rd ಸ್ಟೇಜ್, ವಿಜಯನಗರ 4th ಸ್ಟೇಜ್ ದಟ್ಗಳಲ್ಲಿ ಮಾಡಿಕೊಟ್ಟಿರೋದು. ಎಲ್ಲ ಪಾಶ್ ಏರಿಯಾ ಸರ್. ಇದರಲ್ಲಿ ತಾವು ಗಮನಿಸ್ಬೋದು, ಕೇವಲ 3,000 ರೂಪಾಯಿ 4,000 ರೂಪಾಯಿ ಸಬ್ ರಿಜಿಸ್ಟರ್ ಕನ್ಸಿಡರೇಷನ್ನ ತೋರಿಸಿರೋದು ಸರ್. ಆಸ್ತಿ ಅಪಮೌಲ್ಯ ಕಾನೂನು ಬಾಹಿರ. ಇದು ತಿಳಿದಿದ್ದು ಸಹ ಕನ್ಸಿಡರೇಷನ್ನ 3,000 ರೂಪಾಯಿ ಅಂತೇಳಿ GPA ಹೋಲ್ಡರ್ನ ಬೆನಿಫಿಷರಿ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು. 600 ರೂಪಾಯಿ ಕಲೆಕ್ಟ್ ಮಾಡಿರೋಂಥದ್ದು. ಇದು ಅಕ್ಷಮ್ಯ ಅಪರಾಧ ಸರ್. ಹೀಗಾಗಿ ಪ್ರತಿಯೊಂದು ಸೇಲ್ ಡೀಡಲ್ಲೂ ಸರ್ ಸರಿಸುಮಾರು 4ರಿಂದ 5 ಲಕ್ಷ ರೂಪಾಯಿ ಮೋಸ ಆಗಿರೋಂಥದ್ದು. ಈ ರೀತಿ 35 ಸೇಲ್ ಡೀಡು ತಾವೇನೇ ಊಹೆ ಮಾಡ್ಕೋಬಹುದು ಎಷ್ಟರ ಮಟ್ಟಿಗೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗೈತೆ. ಮಂಜುನಾಥ್ ಅಂತ ಏನು ಹೇಳ್ತಾ ಇದ್ದಾರೆ, ಅವರು ಭೂ ಮಾಲೀಕರೇ ಅಲ್ಲ. ಅವ್ರು ಯಾವಾಗ್ಲೂ ಭೂ ಮಾಲೀಕರೂ ಆಗಿರಲಿಲ್ಲ. ಅವ್ರ ಹೆಸರಲ್ಲಿ RTCನೂ ಇರಲಿಲ್ಲ. ಅವ್ರ ಭೂಮಿನ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಿ ಮೂಡಾದವರು ಅಕ್ವೈರು ಮಾಡ್ಕೊಂಡಿಲ್ಲ. ಅವರು ಕೇವಲ GPA ಹೋಲ್ಡರ್ ಅಂತ ಹೇಳಿ ತೋರಿಸ್ತಾರೆ ಸರ್. GPA ಹೋಲ್ಡರ್ ಅಂತ ತೋರಿಸ್ತಾರೆ. GPA ಹೋಲ್ಡರ್ ಅಂತ ಅಂದಮೇಲೆ ಅವ್ರನ್ನ ಹೆಂಗೆ ಬೆನಿಫಿಷಿಯರಿ ಮಾಡ್ಬಿಟ್ಟು ಅವ್ರ ಹೆಸರಲ್ಲಿ ಸೇಲ್ ಡೀಡ್ ಮಾಡಿಕೊಡ್ತಾರೆ ಸರ್. ಆ ರೀತಿ ಯಾವುದೇ ಕಾನೂನುಗಳಲ್ಲಿ ಪ್ರಾವಿಷನ್ ಇಲ್ಲ. ತಾವಿಲ್ಲಿ ಮುಡಾ ಹಗರಣದ ತನಿಖೆ ಆಗ್ತಾ ಇದ್ದ ಹಾಗೆ ಒಂದೊಂದೇ ವಿಚಾರಗಳು, ಒಂದೊಂದೇ ಅಕ್ರಮಗಳು ಹೊರಬರ್ತಾ ಇದ್ದಾವೆ. ಒಂದು ಸೈಟ್ಗೆ 3,000ದಂತೆ ರಿಜಿಸ್ಟರ್ ಆಗಿದೆ. ಎಲ್ಲವನ್ನ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಡಾ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಕೆಲ ಮಾಹಿತಿಯನ್ನ ಸಂಗ್ರಹಿಸಿ ಲೋಕಾಯುಕ್ತಕ್ಕೆ ನೀಡಿದೆ ಅಂತಾನೂ ಹೇಳಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ. ಪ್ರತಿದಿನವೂ ಒಂದೊಂದು ಮಾಹಿತಿಗಳು ಬರ್ತಾ ಇದಾವೆ ಸರ್. ಅದೇ ಅದಕ್ಕೆ ಈಗ ತನಿಖೆ ಲೋಕಾಯುಕ್ತದವರು ಮಾಡ್ತಾ ಇದ್ದಾರೆ. ಮತ್ತು ಈಗ ಇಡಿನವರು ಕೂಡ ಅವರು ಏನೋ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಲೋಕಾಯುಕ್ತದವರಿಗೆ ತಿಳಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಈ ಮಧ್ಯೆ ದಿನನಿತ್ಯದಲ್ಲಿ ಮಾಹಿತಿಗಳು ಬರ್ತಾ ಇದೆ ಅಂತೇಳಿ ನಾವುಗಳೆಲ್ಲ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಅವರೆಲ್ಲ ಗಮನಿಸ್ಕೊಳ್ತಾರೆ. ಇದನ್ನೆಲ್ಲ ಯಾರು ಈ ಮಾಹಿತಿ ಹೊರಗಡೆ ಕೊಡ್ತಾ ಇದ್ದಾರೆ ಅಥವಾ ಹೊರಗಡೆ ಬರ್ತಾ ಇದೆ, ಅದು ಸತ್ಯಾಸತ್ಯತೆಯನ್ನು ಯಾರು ತನಿಖೆ ಮಾಡ್ತಕ್ಕಂಥವ್ರು ನೋಡ್ತಾರೆ. ನಾವು ಅದರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನಮಗೂ ಮಾಹಿತಿಗಳಿರೋಲ್ಲ.